ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ವಿಡಿಯೋದಾಗ ಏನೇನು ಸ್ಪೆಷಲ್ ಐತೆ ಅಂತ ಹೇಳಿ ತೋರಿಸ್ತೀನಿ. ಈಗ ಬೆಳಗಿನ ಬ್ಲಾಗ್ ರೀ ಇದು. ಬೆಳಿಗ್ಗೆ ನೋಡ್ರಿ ಹೆಂಗೈತಿ ವ್ಯೂ ಅಂಥೇಳಿ ಮಾಡಾಕೈತ್ರಿ. ಫುಲ್ ಡಬ್ಬಿ ಕಟ್ಟಕ್ಕಂತ ಹೇಳಿ ಚಪಾತಿ ಮತ್ತು ಆಲೂ ಕುರ್ಮಾ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ಹಾಗಾಗಿ ಕುರ್ಮಾದ ರೆಡಿ ಮಾಡ್ಕೊಳತ್ತೀನಿ. ನಾನು ಹಂಗಂಥೇಳಿ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹುರ್ಕೊಳಕತ್ತೇನೆ ರೀ. ಇದು ಕೊಬ್ಬರಿ ಒಂದು ಸ್ವಲ್ಪ ಗಾಳಿಗಿಡ್ಲಾರ್ದಕ್ಕೆ ಒಂದು ಸ್ವಲ್ಪ ಕರಗಾಗೈತೆ ರೀ. ಹುರ್ಕೊಳ್ಳೋದ್ರಾಗ ಮತ್ತೊಂದಿಷ್ಟು ಕರಗಾತ. ಒಳಗಿನ ಕೆಟ್ಟಿರಲಿಲ್ಲ, ಹಾಗಾಗಿ ಅದನ್ನ ಯೂಸ್ ಮಾಡತ್ತ. ಚಲೋ ಇತ್ತು. ಈಗ ನೋಡ್ರಿ ಎಲ್ಲ ಹುರ್ಕೊಂಡೆ, ಮಸಾಲೆ ಅದೆಲ್ಲ ಹುರ್ಕೊಂಡು ನಾನು ಸೇಮ್ ನಾನ್ ವೆಜ್ ಹೆಂಗೆ ಮಾಡ್ತೇನಲ್ಲ ಅದೇ ರೀತಿ ಮಾಡ್ತೀನಿ. ವೇಜ ಮತ್ತು ಲವಂಗ, ಏಲಕ್ಕಿ, ಚಕ್ಕಿ ಅದೆಲ್ಲ ಹುರಿದು ಹಾಕ್ಕೊಂಡೇನಿ ರೀ. ಅದನ್ನು ಮಿಕ್ಸರ್ ಹಾಕ್ಕೋಬೇಕು. ಅದು ಸ್ವಲ್ಪ ಬಿಸಿ ಐತಲ್ಲ, ಹಾಗಾಗಿ ಅದನ್ನು ಅಲ್ಲಿ ಇಟ್ಟೆ. ಮತ್ತೊಂದು ಕಡೆ ಪರೋಟಾದ ರೆಡಿ ಮಾಡ್ಕೊಳತ್ತಿದ್ದೆ. ಹಂಗಂತೇಳಿ ಒಂದು ಬಾಳಿಗೆ ಒಳಗೆ ಹಸಿ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಳತ್ತೀನಿ. ಒಂದು ಸ್ವಲ್ಪ ಹಸಿ ಖಾರ ಹಾಕಿಟ್ಕೊಂಡಿದ್ದೆ ಅಲ್ರಿ, ಅದೇ ಬಾಳಿಗೆಗೆ ಉಳ್ಳಾಗಡ್ಡಿ ಅದು ಹಾಕ್ಕೋತೀನಿ. ಉಳ್ಳಾಗಡ್ಡಿ ಮತ್ತು ಕುದಿಸಿದ ಆಲೂಗಡ್ಡಿ ಅವೆಲ್ಲ ಹಾಕ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣಂತ್ರಿ ಪರೋಟದ. ಬೆಳಿಗ್ಗೆ ಭಾಳ ಅರ್ಜೆಂಟ್ ಇರ್ತೈತಿ. ಹಿಂಗೇನ ನಾಷ್ಟ ಮಾಡಕತ್ರ ಟೈಮ್ ಸಾಲಂಗೆ ಇಲ್ಲ. ಆದರೂ ದಿನ ಅವಲಕ್ಕಿ ಉಪ್ಪಿಟ್ಟು ತಿನ್ನೋಕೆ ಆಗಂಗಿಲ್ಲಲ್ಲ, ಹಾಗಾಗಿ ಬೇರೆ ಬೇರೆ ಏನಾರು ಟ್ರೈ ಮಾಡ್ಕೊತ ಇರ್ತೀವಿ. ಈಗ ನೋಡ್ರಿ ನಾನು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು. ಹಿಟ್ಟಿನಾಗ ಒಂದು ಸ್ವಲ್ಪ ಉಪ್ಪು ಕಲಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಹಸಿ ಖಾರದಾಗ ಉಪ್ಪು ಇರ್ತೈತಿ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಅದ್ರೊಳಗೆ ಏನು ಗಂಟಲಾರ್ದಗತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಆಲೂಗಡ್ಡೆ ಎಲ್ಲ ಚೆಂದಾಗ. ಹಸಿ ಖಾರ ಹಾಕ್ಕೊಂಡೆಲ್ಲ, ಹಾಗಾಗಿ ಕೆಂಪು ಖಾರ ಹಾಕ್ಕೊಂಡಿಲ್ಲ. ಮತ್ತು ಯಾವುದೇ ಮಸಾಲೆ ಪುಡಿ ಹಾಕ್ಕೊಂಡಿಲ್ಲ. ಬೇಕಂದ್ರೆ ನಿಮ್ಗೆ ಮಸಾಲೆ ಪುಡಿ ನೀವು ಹಾಕ್ಕೋಬೋದು. ಇಷ್ಟು ಮಾಡಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ. ನೋಡ್ರಿ ನಮ್ದು ಸ್ಟಫಿಂಗ್ ಹಿಂಗೆ ರೆಡಿ ಆಗೈತಿ. ಮತ್ತು ಹಿಟ್ಟನ್ನು ನಾನು ಆದಿಟ್ಕೊಂಡೀನಿ. ಇದ್ರೊಳಗೆ ಒಂದು 4-5 ಡಬ್ಬಿ ಕಟ್ಟಕ್ಕಂತ ಹೇಳಿ ಚಪಾತಿ ಮಾಡಿಟ್ಕೊಂಡೆ. ಆಮೇಲೆ ಪರೋಟ ಮಾಡ್ಕೋಬೇಕು. ಇದು ನೋಡ್ರಿ ಒಂದು ಕಡೆ ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ದೆ. ಅದ್ರೊಳಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದೆ. ಒಂದು 2-3 ಚಮಚ ಹಾಕಿ ರುಬ್ಬಿಟ್ಕೊಂಡಿದ್ದಂಥ ಇದನ್ನ ಮಸಾಲೆ ನಾನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಇದನ್ನು ಮಾಡಿಕೊಂಡು ಇದ್ರದ್ದೆಲ್ಲ ಹಸಿ ವಾಸನೆ ಹೋಗೋ ಥರ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಕುದಿಸಿದ್ದನ್ನು ಹಾಕ್ತೀನಿ. ಇದು ಹಸಿ ವಾಸನೆ ಹೋದಿಂದ ಜಾರ್ನಾಗ ಇನ್ನೊಂದು ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ನೀರು ಮಿಕ್ಸ್ ಮಾಡಿ ಅದನ್ನು ಮತ್ತೆ ಅದ್ರೊಳಗೆ ಹಾಕ್ಕೊಂಡೆ. ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರಿಗೆ ಹಾಕ್ಕೊಳ್ಳೋದು ಅಂತೀವಿ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡ್ರೆ ಅದನ್ನು ಸ್ವಲ್ಪ ಹಾಕ್ಕೊಂಡಿರಿ. ಖಾರದಾಗ ಉಪ್ಪು ಐತೆ ನಮ್ದು, ಮತ್ತು ಬೇಕಾದ್ರೆ ನೋಡಿ ಹಾಕ್ಕೊಳಕ್ಕೊಳ್ತೈತೆ ಅಂಥೇಳಿ ಸ್ವಲ್ಪ ಹಾಕ್ಕೊಂಡೆ. ಅದು ಸರಿಯಾಗಿತ್ತು. ಈಗ ನೋಡ್ರಿ ಕುದಿಯಾಕತ್ತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಕುದ್ದಿಂದ ಆಲೂಗಡ್ಡೆ ಮತ್ತು ಇದನ್ನು ಹಾಕ್ಕೋತೀನಿ ರೀ. ಪೂರ ಕುದಿಯಾಕತ್ಮೇಲೆ ನೋಡ್ರಿ ಹಿಂಗೆ ಕುದಿಯಾಕತ್ಮೇಲೆ ನಾನು ಆಲೂಗಡ್ಡಿನ ಸ್ಮ್ಯಾಶ್ ಮಾಡಿ ಎಲ್ಲ ಸಿಪ್ಪಿ ಸುಲಿದಿಟ್ಕೊಂಡಿದ್ದೆ. ಸ್ಮ್ಯಾಶ್ ಮಾಡಿ ಅವ ಹಾಕ್ಕೊಂಡೆ. ಮತ್ತು ವಟಾಣಿ ಕಾಳು ನಾನು ಫುಲ್ ಮುಗುಚಿ ಹಾಕ್ತೇನೆ ರೀ. ಕುಕ್ಕರ್ದಾಗ ಸಿಟಿ ಹೊಡ್ಸೇನಿ ನೆನೆಸಿದ ವಟಾಣಿ ಕಾಳನ್ನ. ಅಂದ್ರೆ ನಮ್ಮ ಮನ್ಯಾಗ ಹುಡುಗರಿಗಂತೇನು ಬೇರೆ ನಾವು ಮಾಡಿರಂಗಿಲ್ಲ. ನಾವೇನು ತಿಂತೀವಿ ಅದು ತಿಂತಾರೆ ಇಬ್ಬರು. ಹಾಗಾಗಿ ನಾನು ಭಾಳ ಹಣ್ಣಾಗಿ ಕುದಿಸಿರ್ತೇನೆ ಬಟಾಣಿ, ಮತ್ತು ಅದನ್ನು ಫುಲ್ ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕ್ತೇನೆ. ಇಲ್ಲಾಂದ್ರೆ ಹುಡುಗರು ಕಾಳು ಹಂಗೆ ನುಂಗಿ ಮತ್ತು ತ್ರಾಸು ಮಾಡ್ಕೊತಾರೆ ರೀ. ಅವ್ರಿಗೆ ಗೊತ್ತಾಗಂಗಿಲ್ಲ, ಇನ್ನೂ ಪೂರ ಸಣ್ಣ ಮಾಡೋಕ್ಕಾಗಂಗಿಲ್ಲ ಅವರಿಗೆ. ಹಾಗಾಗಿ ಈಗ ನೋಡ್ರಿ ಬಟಾಣಿ ಕಾಳನ್ನ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಅವು ಯಾಕೋ ಜಲ್ದಿ ಕುದಿಲಿಲ್ಲ ರೀ. ಒಂದು 7-8 ಸೀಟಿ ಮಾಡಿದ್ದೆ. ಆಮೇಲೆ ಕುದ್ದು ಅದನ್ನು ಹಿಂಗೆ ಫುಲ್ ಅದ್ರೊಳಗೆ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡು ನಮ್ಮ ಪಲ್ಯ ರೆಡಿ ಆಕೈತ್ರಿ. ಅದಷ್ಟು ಹಾಕಿದ್ರೆ ನೋಡ್ರಿ ಬಟಾಣಿ ಕಾಳನ್ನ ಹಾಕ್ಕೊಳತ್ತೀನಿ. ಹಾಕ್ಕೊಂಡೆ ಪಲ್ಯ ರೆಡಿ ಆಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸಿ ತೆಗೆದುಬಿಟ್ರೆ ಆಯ್ತು. ನಮಗೆ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ನೀರು ಮಾಡ್ಕೋಬೋದು. ನಾನು ಸ್ವಲ್ಪ ಗಟ್ಟಿನೇ ಮಾಡಿದ್ದೆ. ಬೇಕಂದ್ರೆ ಯಾವ್ದಾರ ಮಸಾಲೆ ಪುಡಿ ಇದ್ರೂ ಹಾಕ್ಕೋಬೋದು.
ನಾ ಯಾವುದು ಮಸಾಲೆ ಪುಡಿ ಹಾಕ್ಕೊಳತ್ತಿಲ್ಲ, ಮಸಾಲೆನ ಹಾಕ್ಕೊಂಡಿದ್ದೆ ಅಂಥೇಳಿ. ಈ ಸಣ್ಣ ಕುಕ್ಕರ್ದಾಗ ಅನ್ನ ಮಾಡಕ್ಕೆ ಹೆದರಿಕೆ ಬರತೈತ್ರಿ, ಹಾಗಾಗಿ ಖುಲ್ಲಾನ ಇಟ್ಟಿದ್ದೆ ಕುಕ್ಕರ್ ಒಳಗೆ ಅನ್ನಕ್ಕೆ. ಮನೆ ನಮ್ಮ ಅಂಟಿಯವ್ರು ಬರ್ತಾರೆ ದಿನ ಮನೆ ತುಂಬ ಅನ್ನ ಆಗ್ಬಿಟ್ಟೈತ್ರಿ. ಇದು ಯಾಕೆನ್ನೋ ಗೊತ್ತಿಲ್ಲ. ಇವ್ರು ನೋಡ್ರಿ ಇಬ್ರು ಅಕ್ಕ ತಂಗಿ ಆಡಾಕತ್ತಾರ. ಅಕ್ಕಿ ಜೋಳಿಗ್ಯಾಗ ಕುಂತಾಳೆ, ಈಕಿಗೆ ಇಳಿ ಅನ್ನಕ್ಕೆ ಬರಂಗಿಲ್ಲ, ಈ ಅಂತ ಹೇಳಿ ಹಿಂಗೆ ಕೈ ಮಾಡತ್ತಿದ್ಲೆ. ಹಾಗಾಗಿ ನಾವು ನೋಡ್ಕೊತ ಟೈಮ್ ಪಾಸ್ ಮಾಡತ್ತಿದ್ವಿ. ಇವ್ರ ಜೋಡಿ ನಮಗೆ ಹೆಂಗೆ ಟೈಮ್ ಆಕೈತಿ ಅಂತಲೇ ಗೊತ್ತಾಗಂಗಿಲ್ಲ. ನೆಕ್ಸ್ಟ್ ಡೇದ್ ಬ್ಲಾಗ್ ನೋಡ್ರಿ ಇದು. ನಾವು ಆರಾಮಿಂದ ನೋಡ್ರಿ. ಬರ್ರಿ ಇವತ್ತಿಲ್ದಾಗ್ನ ಸ್ಟಾರ್ಟ್ ಮಾಡೋಣ. ನೋಡ್ರಿ ಫಸ್ಟ್ ಡೇ LKG ಕ್ಲಾಸಿಗೆ ಹೊಂಟೆ ನೋಡ್ರಿ. ನಾ ಈಗ ಇದನ್ನು ಸ್ಕೂಲ್ ಸ್ಟಾರ್ಟ್ ಆತ್ರಿ. ಬನ್ನಿ 26ದಿಂದ ಚಾಲು ಆಗೈತಿ. ನಾವಾಗ ಕಳಿಸಿರ್ಲಿಲ್ಲ, ಕರ್ಕೊಂಬರೋರು ಯಾರು ಇರೋಂಗಿಲ್ಲ, ಆಟೋ ಹೋಗಂಗಿಲ್ಲ, ಆಟೋ 1ನೇ ತಾರೀಕಿಂದ ಹೋಗ್ತೈತೆ ಅಂಥೇಳಿ. ಮತ್ತು ಅವ್ರ ಸ್ಕೂಲಿಂದ ಭಾಳ ಮೆಸೇಜ್ ಬರತ್ತಿದ್ದು, ಹಾಗಾಗಿ ಕಳ್ಸಾತೀವಿ. ಮತ್ತು ಚುಕ್ಕಿದ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳಕ್ಕೆ ನಾವು ಸವದತ್ತಿ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿದ್ವಿ. ನೋಡ್ರಿ ನಮ್ಮ ಸವದತ್ತಿ ಸರ್ಕಾರಿ ಹಾಸ್ಪಿಟ್ಲ್ ಮಕ್ಕಳದ್ದು ಮತ್ತು ಹೆರಿಗೆ ಅವ್ರದ್ದು ಇಲ್ಲಿ ಮಾಡ್ಯಾರ್ರಿ. ಚಲೋ ಮಾಡ್ಯಾರ್ರಿ. ಬಿಲ್ಡಿಂಗ್ ಎಲ್ಲ ಸಿಸ್ಟಮೆಟಿಕ್ ಐತಿ. ಒಳಗೂ ಮೊದಲು ಹಳೆ ಬಿಲ್ಡಿಂಗ್ ಇಲ್ಲಿತ್ತು, ಈಗ ಅಲ್ಲಿ ಮಾಡ್ಯಾರ. ನಾನು ಇಂಜೆಕ್ಷನ್ ಮಾಡಿಸ್ಕೊಂಡು ಬರಾಕತ್ತಿದ್ದೆ. ಚಿನ್ನಿಯವ್ರ ಪಪ್ಪ ಬರ್ತೇನಂದ್ರೆ, ಹಾಗಾಗಿ ನಾವು ನಡ್ಕೊತ ರೋಡಿಗೆ ಬರಾತಿದ್ವಿ. ಅದು ಹಾಸ್ಪಿಟ್ಲ್ ಹೆಂಗೈತಿ ಅಂತ ತೋರಿಸ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ತಾಯಿ ಮತ್ತು ಮಕ್ಕಳದಷ್ಟು ಅಂತಾರೆ, ನನಗೂ ಗೊತ್ತಿಲ್ಲ ಏನೈತೆ ಅಂಥೇಳಿ. ಮನೆಗೆ ಬಂದ ಚುಕ್ಕಿ ಅವ್ರ ಅಮ್ಮಾಗ ಕೆಳಗೆ ಕುಂದ್ರು ಬಾ ಅಂಥೇಳಿ ಕರೆಯಾತಿದ್ದೆ ರೀ. ಕುಂದ್ರ ಕಾಲು ಒತ್ತ ಅಂಥೇಳಿ. ಹಾಗಾಗಿ ನೋಡ್ರಿ ಹೆಂಗೆ ಹೇಳತ್ತಾಳ. ಕಾಲು ಒತ್ತಂತಕ್ಕಿಗೆ ಇಂಜೆಕ್ಷನ್ ಮಾಡ್ಯಾರ, ಕಾಲಿಗೆ ನೋವಾಗೈತಿ. ಹಾಗಾಗಿ ಅವ್ರ ಅಜ್ಜಿಗೆ ತೋರ್ಸಾತಾಳ ಕಾಲು ಒತ್ತ ಅಂಥೇಳಿ. ಇಲ್ಲಿ ನೋಸಾತೈತಿ, ಇಲ್ಲಿ ಒತ್ತ ಅಂತ ಹೇಳತ್ತಿದ್ಲೆ. ಅಕ್ಕಿದ್ದು ಬಂಗಾರದ ನೂರು ಡ್ರೆಸ್ಸಿಗೆಲ್ಲ ಸಿಕ್ಕೊಳಕತ್ತಾವ, ಅದು ಸರಿಯಾಗಿ ಸುತ್ತಿರಲಿಲ್ಲ ಅಂಥೇಳಿ ಹೊಳ್ಳೊಳ್ಳೆ ಬಿಚ್ಚಾಕತ್ತೈತ್ರಿ. ಹಾಗಾಗಿ ತೆಗ್ದಿದ್ವಿ. ಇವತ್ತು ಬರೋವಾಗ ಹಂಗೆ ಬೆಳ್ಳಿ ಮೂರು ಹಾಕಿಸ್ಕೊಂಬಂದ್ರೆ ಅಂತಂಥೇಳಿ ಬೆಳ್ಳಿ ಹಾಕಿಸ್ಕೊಂಬಂದ್ವಿ. ಎಷ್ಟು ರಿಂಗ್ ಹಾಕಿದ್ರು ಆಕೆ ಜಗ್ಗಿ ತಕ್ಕೊಳಕತ್ತಿಲ್ರಿ. ಹಾಗಾಗಿ ಇವು ಅಲ್ಲೇ ಫಿಟ್ ಮಾಡಿಸಿದ್ರೆ ಸ್ವಲ್ಪ ಭಾಳ ದಿನ ಬರ್ತಾವಂತ ಅನ್ನಿಸ್ತಾ, ಹಾಗಾಗಿ ಅಲ್ಲೇ ಹೋಗಿ ಮಾಡಿಸ್ಕೊಂಡು ತೋರ್ಸಾತಾಳೆ. ಅಲ್ಲ 2 ಕಿವಿ ಹಾಕ್ಕೊಂಡು ಒಂದೇ ಇನ್ನೊಂದು ಅವು 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 ಎಷ್ಟು ಖುಷಿಯಾಗಿತ್ತು ಇದಕ್ಕೆ. ಅವು 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 ಯಾರು ಕೊಡ್ಸ್ಯಾರ ಚುಕ್ಕಿ? ಯಾರು ಕೊಡ್ಸ್ಯಾರ ಕಿವ್ಯಾನು? ಇಲ್ಲಿ ನೋಡಿ ಮ್ಯಾಗ. ಇಂಜೆಕ್ಷನ್ ಮಾಡಿಸ್ಕೊಂಬಂದ ನೋವಾಗೈತಿ ಅಂತ ಅಳ್ತಾಳ ಅಂದ್ಕೊಂಡಿದ್ದೆ. ಯಾಕೋ ಅಲ್ಲಷ್ಟ ಹತ್ಲರಿ ಒಂದು ಸ್ವಲ್ಪ. ಈಗ ಮತ್ತೆ ಸುಮ್ಮನೆ ಆಡಾತಾಳಕೀಗ ಖುಷಿ ಆಗೈತೆ ರೀ. ಅವ್ರ ಪಪ್ಪ ಕಿವ್ಯಾನು ಕೊಡ್ಸಾರಂತೆ. ಯಾರೇನು ಕೊಡ್ಸಿದ್ರು ತಂದು ಕೊಡ್ಸಿದ್ದಷ್ಟು ಖುಷಿ ಸಿಗಂಗಿಲ್ಲ. ಅದನ್ನಕ್ಕೆ ಇವತ್ತು ಭಾಳ ಎಂಜಾಯ್ ಮಾಡತ್ತಾಳ. ಮತ್ತು ಬಾಬಾ ಬಾಬಾ ಅಂಥೇಳಿ ಹೇಳಾಕತ್ತಾಳ ಅವ್ರ ಅಮ್ಮನ ಒಂದು ಬಾಬಾ ಕೊಡ್ಸಿದ ಅಂಥೇಳಿ. ಈಗ ಊಟ ಮಾಡಾಕತ್ತಾಳ ನೋಡ್ರಿ. ಚಿಕ್ಕಿ ಏನು ತಿನ್ನತಿ? ಮಮ್ಮು ಅನ್ಬೇಕು, ಮಮ್ಮು. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್.